ಆತ್ಮೀಯ ಭಾವಸಾರ್ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಆತ್ಮೀಯ ಭಾವಸಾರ ಬಂಧುಗಳೇ, ನಾನೀಗ ನಂಜುಂಡೇಶ್ವರನ ಸನ್ನಿಧಿ ನಂಜನಗೂಡಲ್ಲಿದ್ದೇನೆ. ಇಲ್ಲಿ ಭಾವಸಾರ್ ಕ್ಷತ್ರಿಯ ಸಮಾಜದ ಭಾವಸಾರ್ ಭವನ ಟ್ರಸ್ಟ್ ಆಶ್ರಯದಲ್ಲಿ ಗಣೇಶ ವಿಸರ್ಜನೆ ನಡೆಸಲಾಯಿತು. ಹೌದು, ಗಣೇಶ ವಿಸರ್ಜನೆ ಎಲ್ಲ ಕಡೆ ಮಾಮೂಲಂಗಾಗುತ್ತೆ. ಇದರಲ್ಲೇನು ವಿಶೇಷ ಅಂತೀರಾ? ಗಣೇಶ ವಿಸರ್ಜನೆ ಆಗ್ತಿದ್ದಂಗೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು, ಅತ್ಯುನ್ನತ ಅಂಕ ಗಳಿಸಿದ ಡಿಪ್ಲೊಮಾ, PUC ಮತ್ತು SSLC ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಭಾವಸಾರ ಕ್ಷತ್ರಿಯ ಭಾವಸಾರ್ ಭವನ ಟ್ರಸ್ಟ್ ಅಧ್ಯಕ್ಷ N. ಜಯಕುಮಾರ್ ಅಷ್ಟಕರ್, ಗೌರವ ಕಾರ್ಯದರ್ಶಿ R.S. ಕೃಷ್ಣರಾವ್ ರಂಪೂರೆ ಅವರ ನೇತೃತ್ವದಲ್ಲಿ ಭಾವಸಾರ್ ಭವನ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟ 3 ಸೇರಿದಂತೆ ಒಟ್ಟು 97 ಮಂದಿಗೆ ಸ್ಕಾಲರ್ಶಿಪ್ ವಿತರಿಸಲಾಯಿತು. 1ನೇ ತರಗತಿಯ 21 ಮಂದಿ, 2ನೇ ತರಗತಿಯ 16 ಮಂದಿ, 5ರಿಂದ 7ನೇ ತರಗತಿವರೆಗಿನ 25, 8 ಮತ್ತು 9ನೇ ತರಗತಿಯ 11 ಮಂದಿ, SSLCಯ 5, PUCಯ 7 ಹಾಗೂ ಡಿಗ್ರಿಯ 13, ಡಬಲ್ ಡಿಗ್ರಿಯ 2 ಸಮಾಜದ ಗಣ್ಯರು ಸ್ಕಾಲರ್ಶಿಪ್ಗಳನ್ನು ವಿತರಿಸಿದರು. ಭಾವಸಾರ ಕ್ಷತ್ರಿಯ ಸಮಾಜದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ನೆರವಾಗಲಿ ಎಂಬ ಉದ್ದೇಶದಿಂದ ಪ್ರತಿ ವರ್ಷವೂ ಸ್ಕಾಲರ್ಶಿಪ್ಗಳನ್ನು ವಿತರಿಸುತ್ತಾ ಬರಲಾಗಿದೆ. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಅಂತೆಯೇ ಈ ವರ್ಷವೂ ಸ್ಕಾಲರ್ಶಿಪ್ ವಿತರಿಸಲಾಯಿತು.
ಈ ಸಂದರ್ಭದಲ್ಲಿ ಟ್ರಸ್ಟ್ನ ಖಜಾಂಚಿ ಎಚ್.ವಿ. ಮಹೇಂದ್ರ ಶೇಷ ಹಲಾಲೆ, ನಿರ್ದೇಶಕರಾದ ಜಿ.ಕೆ. ಪ್ರಕಾಶ್ ಜಿಂಗಾಡೆ, ಎಚ್.ಪಿ. ಸತ್ಯನಾರಾಯಣ ಸ್ವಾಮಿ ಹಲಾಲೆ, ಆರ್.ಪಿ. ವೆಂಕಟೇಶ್ ರಂಪುರೆ, ಎಸ್.ಎಸ್. ಗಣೇಶ್ ಸುಲಾಖೆ, ಬಿ.ಎಸ್. ಕೃಷ್ಣರಾವ್ ಬೇದ್ರೆ, ಆರ್.ಎಸ್. ವೆಂಕಟೇಶರಾವ್ ರಂಪುರೆ ಮತ್ತು ಮಹಿಳಾ ಮುಖಂಡರು ಸದಸ್ಯರು ಉಪಸ್ಥಿತರಿದ್ದರು. ಪ್ಲೀಸ್ ಸಬ್ಸ್ಕ್ರೈಬ್ Me Bhavsar channel. Like, share and comment.